ಯಾರು ಕಾನೂನನ್ನ ಕಾಪಾಡಬೇಕಾಗಿತ್ತು, ಯಾರು DYSP ಅನ್ಸ್ಕೊಂಡಿದ್ರೋ, ಯಾರು ಖಡಕ್ ಅಧಿಕಾರಿ ಅಂತ ಇವತ್ತು ಹೊಗಳೇ ಬಿಡ್ತಾರೋ ಅವರ ಮನೆ ಮೇಲೇನೆ ದಂಧೆ ನಡೆಸ್ತಾ ಇದ್ದಂಥದ್ದು ಇದೇ ಮೈಸೂರಿನಲ್ಲಿ. ಮೈಸೂರಿನ ಮಟ್ಟಿಗೆ ಮಾತಾಡಿದ್ರೆ ನಾವು 2 ಗಂಟೆ 4 ಗಂಟೆ ಹೇಳಬಲ್ಲೆ ಇಂಥ ಪ್ರಕರಣಗಳನ್ನು, ಯಾರ್ಯಾರು ಹೇಗೆ ಹೇಗೆ ಇನ್ವಾಲ್ವ್ ಆಗಿದ್ದಾರೆ ಅಂತ. ಇಂತಹ ವಿಚಾರಗಳನ್ನು ನಾವು ಹೇಳಿದ್ರೆ ನಮ್ಮ ಹಿರಿಯ ಅಧಿಕಾರಿಗೆ ತಲೆಗೆ ಹೋಗ್ತಾ ಇಲ್ಲ, ತಲೆಗೆ ಹತ್ತೋದೇ ಇಲ್ಲ. ಅವ್ರಿಗೆ ತಲೆಗೆ ಹತ್ತುವ ವಿಚಾರಗಳೇ ಬೇರೆ ಇದ್ದಾವೆ. ನಾವು ಇವತ್ತು ಮೈಸೂರಿನ ನಾಗರಿಕರ ಪರವಾಗಿ ಇವತ್ತು ಆಗ್ರಹಿಸ್ತಾ ಇರುವಂಥದ್ದು, ಕೂಡಲೇ ಕಾನೂನು ಸುವ್ಯವಸ್ಥೆ ಕೆಲಸ ಮಾಡಬೇಕು. ಮೈಸೂರಿಗೆ ಇರುವಂತಹ ಒಂದು ಅಸ್ಮಿತೆ ಏನಿದೆ ಅದು ಬೇರೆ ಅಸ್ಮಿತೆ ಇದೆ. ಥೈಲ್ಯಾಂಡ್ ಆಗ್ಲಿಕ್ಕೆ ಬಿಡ್ತಾ ಇದ್ದೀರಾ ನೀವೆಲ್ಲ ಸೇರ್ಕೊಂಡು. ಮಕ್ಕಳನ್ನ ಹರಾಜಾಗ್ತಾ ಇದ್ದೀವಿ. ಒಬ್ರಲ್ಲ ಇಬ್ರಲ್ಲ ಮಕ್ಕಳು. ಕೇಳೋದಾದ್ರೆ ನಮ್ಮನ್ನ ನೇರವಾಗಿ ಕೇಳಿ, ಎಲ್ಲಿ ನಡೀತಾ ಇದೆ, ಸುಮ್ಮನೆ ಹೇಳ್ತಾ ಇದ್ದೀರಾ ಅಂತಂದ್ರೆ ಬನ್ನಿ, ನಮ್ಮ ಒಡನಾಡಿಗೆ ಬನ್ನಿ. ಎಷ್ಟು ಬಾರಿ ನಿಮಗೆ ವಿನಂತಿಸಿಕೊಳ್ಳುವಂಥದ್ದು. ಇಂತಹ ಪ್ರಕರಣ, ಈ ರಾಜಸ್ಥಾನದ ಪ್ರಕರಣ ಮೈಸೂರಿನಲ್ಲಿ ಆದ್ಮೇಲೆ ನಿಮ್ಗೆಲ್ಲ ಬುದ್ಧಿ ಬರುತ್ತಾ? ಇದಕ್ಕೋಸ್ಕರ ಮಕ್ಕಳು ಸಾಯ್ಬೇಕಾಗಿದೆಯಾ? ನೀವು ಕೆಲಸ ಮಾಡಬೇಕಾದ ಸೇವಕರು ನೀವು ಕೆಲಸ ಮಾಡ್ತಾ ಇಲ್ಲ. ಮಕ್ಕಳು ನಿಮ್ಮ ಕಾರಣದಿಂದಾಗಿ ಇವತ್ತು ನಲಗಿ ಹೋಗ್ತಾ ಇರೋದು, ತಲೆ ಎಡಕರ ಕಾರಣದಿಂದ ಅಲ್ಲ. ನೀವು ಕೆಲಸ ಮಾಡದೇ ಇರುವಂತಹ ನಿಮ್ಮ ಅಪ್ರಾಮಾಣಿಕತೆಯಿಂದ, ನಿಮ್ಮ ಭ್ರಷ್ಟತೆಯಿಂದ, ನಿಮ್ಮ ಜೊಲ್ಲು ಸುರಿಸುವಿಕೆ ಇದೆಯಲ್ಲ ಹಣಕ್ಕೋಸ್ಕರ, ಅದರಿಂದಾಗಿ ಮಕ್ಕಳು ಇವತ್ತು ನಲಗಿ ಹೋಗ್ತಾ ಇದ್ದಾರೆ. ನಿಮಗೆ ಹಣ ಬರುವಂತಹ ಮೂಲಗಳಾಗ್ಬಿಟ್ಟಿದ್ದಾವೆ. ಇನ್ಯಾರು ಹಣ ಕೊಡ್ತಾ ಇರ್ರಿ ನಿಮಗೆಲ್ಲ? ನೀವು ಹಣ ಕೊಡುವಂತ ಮೂಲಗಳು ಇಂತಹ ಹೋಟೆಲ್ಗಳು, ಈ ಸ್ಪಾಗಳು, ಈ ವೃತ್ತಿಪರ ಅಲ್ಲದೆ ಇರುವಂತಹ ಸ್ಥಳಗಳಲ್ಲಿ ಹೆಣ್ಣು ಮಕ್ಕಳು ನಲಗಿ ಹೋಗ್ತಾ ಇದ್ದಾರೆ. ಇಂತಹ 5 ಜನ ಹೆಣ್ಣು ಮಕ್ಕಳಲ್ಲಿ ಒಂದು ಮಗು ಇರುತ್ತೆ ಅಂತ ಹೇಳೋದು ನೆನಪಿಟ್ಕೊಳ್ಳಿ. ಇಂತಹ ಮಕ್ಕಳನ್ನ ನಾವು ಅದೆಷ್ಟು ಬಾರಿ ಮೈಸೂರಿನಲ್ಲಿ ನಾವು ರಕ್ಷಣೆಗೊಳಪಡಿಸಿದ್ದೀವಿ. ನೀವು ಪೊಲೀಸ್ನವರ ಸಮ್ಮುಖದಲ್ಲಿ ಒಂದು ಘಟನೆ ನಡೆದಿದೆ. ಒಂದು ರಕ್ಷಣಾ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು, ಶಾಲೆ ಬಿಟ್ಟಂತಹ ಹೆಣ್ಣು ಮಗಳು ನಗ್ನಾವಸ್ಥೆಯಲ್ಲಿ ಆ ಒಂದು ರೂಮ್ ನಲ್ಲಿ ಕುಳಿತುಕೊಂಡು ವಾಂತಿ ಮಾಡ್ತಾ ಇದ್ಲಲ್ಲ, ಅವರಿಗೆ ನೀವು ಬಂದಿದ್ದು ಗೊತ್ತಾಗ್ಲಿಲ್ವಲ್ಲ. ರೈಡ್ ನಡೀತಿದೆ ಅಂತ ಹೇಳುವಂತಹ ಪ್ರಜ್ಞೆಯೂ ಆ ಮಗುವಿಗೆ ಇರಲಿಲ್ಲ. ಅಷ್ಟು ಆ ಮಗುವಿಗೆ ಹೆಂಡ ಕುಡಿಸಿದ್ರು. ಅದೇ ಸ್ಥಳದಲ್ಲಿ 4 ಜನ ಬಿಯರ್ ಕುಡ್ಕೊಂಡು ಕುಳಿತಿದ್ರು. ಆ ಮಗು ಹೇಳ್ತಾಳೆ, ಬೋ ಮಕ್ಳ ಸ್ವಲ್ಪ ಸುಮ್ಮನೆ ಇರೋ, ಬರ್ತೀನಿ ತಡೀರೋ ಅಂತ ಅಳ್ತಾ ಇದ್ದಿದ್ದು ನಿಮಗೆ ಹಾಕಿರ್ಲಿಲ್ವಾ? ಇಂಥದ್ದು ಪ್ರಕರಣಗಳು 100 ನಡೀತಾ ಇರ್ತವೆ. ರಾಜಸ್ಥಾನದ ಪ್ರಕರಣ ಒಂದು ಬಂದಿದ್ದಕ್ಕೆ ನಾವು ನಲುಗ್ತಾ ಇದ್ದೇವೆ. ಇದು ನಮ್ಮ ಮೈಸೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆಯಲ್ಲೂ ನಡೀತಾ ಇರುವಂತಹ ಜ್ವಲಂತವಾದಂತಹ ಬೆಂಕಿ. ಇದು ಸುಡ್ತಾ ಇದೆ ಮಕ್ಕಳನ್ನು. ಇದನ್ನು ನೋವಿನಿಂದ ಹೇಳ್ತಾ ಇದ್ದೀನಿ. 37 ವರ್ಷ ಕೆಲಸ ಮಾಡಿರುವ, ಬದ್ಧತೆ ಇಟ್ಟುಕೊಂಡಿರುವ ಒಡನಾಡಿಯಾಗಿ ನಾನು ಹೇಳ್ತಾ ಇರುವಂತದ್ದು. ನಮ್ಮ ಮಕ್ಕಳನ್ನ ನೀವು ರಕ್ಷಿಸಬೇಕಾಗಿದೆ, ಈ ಸರ್ಕಾರನ ರಕ್ಷಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಒಂದು ಸಣ್ಣ ಹೋಪ್ ಇರುವಂತದ್ದು ನಮ್ಮ ಗೃಹ ಮಂತ್ರಿಗಳು. ನಮ್ಮ ಗೃಹ ಮಂತ್ರಿಗಳಿಗೆ ನಾನು ಇನ್ಸಿಸ್ಟ್ ಮಾಡ್ತಾ ಇದ್ದೇನೆ, ಶ್ರೀ ಪ್ರಿಯಾಂಕ ಖರ್ಗೆ ಅವರೇ, ದಯಮಾಡಿ ಗೃಹ ಇಲಾಖೆಗೆ ಸರಿಯಾದ ರೀತಿಯಾದ ನಿರ್ದೇಶನವನ್ನು ಕೊಡಿ. ನಮ್ಮ ಮಕ್ಕಳು, ಅದರಲ್ಲೂ ನಮ್ಮ ತಳಮಟ್ಟದ ಮಕ್ಕಳು ಶಾಲೆ ಬಿಡ್ತಾ ಇದ್ದಾರೆ ಇದೇ ಕಾರಣಗಳಿಗೋಸ್ಕರ. ಅಪ್ರಾಪ್ತರು ಇವತ್ತು ಗರ್ಭಿಣಿಯರಾಗ್ತಿದ್ದಾರೆ, ಮಕ್ಕಳನ್ನು ಹಡಿತಿದ್ದಾರೆ. ಈ ಪ್ರಕರಣಗಳು ಗೃಹ ಇಲಾಖೆಗೆ ಇದು ಬಹಳ ಗಂಭೀರವಾಗಿ ಕಾಣ್ತಾ ಇಲ್ಲ ಅಂತ ಹೇಳುವಂಥದ್ದು ಶೋಚನೀಯ. ಅವರಿಗೆ ಬೇರೆ ಬೇರೆ ಕೆಲಸಗಳು ಬಹಳ ಮುಖ್ಯ ಆಗೋಗಿದೆ. ಮಕ್ಕಳನ್ನ ಕಾಯುವಂಥದ್ದು ಅಲ್ವೇ ಅಲ್ಲ. ಪ್ರಾಸ್ಟಿಟ್ಯೂಷನ್ ಅನ್ನುವಂಥದ್ದು ದೊಡ್ಡ ಪ್ರಾಬ್ಲಮೇ ಅಲ್ಲ ಅಂತ ಕೆಲವರು ಹೇಳ್ತಾರೆ. ಪ್ರಾಸ್ಟಿಟ್ಯೂಷನ್ ಇರಬೇಕು ಅಂತ ಹೇಳುವ ಅಧಿಕಾರಿಗಳಿದ್ದಾರೆ. ಏನ್ ಹೇಳೋಣ ಇವರ ಮೌಢ್ಯಕ್ಕೆ, ಏನ್ ಹೇಳೋಣ ಇವರ ಹೊಣೆಗೇಡಿ ಕೆಲಸಗಳಿಗೆ? ದಯಮಾಡಿ ಶ್ರೀ ಪ್ರಿಯಾಂಕ ಖರ್ಗೆ ಅವರೇ, ಈ ಕೂಡಲೇ ಸಭೆಯನ್ನ ಸೇರಿಸಿ ಅವರಿಗೆ ನಿರ್ದೇಶನವನ್ನು ಕೊಡುವಂತದ್ದಾಗಬೇಕು. 10 ವರ್ಷಗಳ ಹಿಂದೆ ಹ್ಯೂಮನ್ ಟ್ರಾಫಿಕಿಂಗ್ ಅನ್ನ ತಡೆಗಟ್ಟಲಿಗೋಸ್ಕರನೇ ಒಂದು ಸ್ಪೆಷಲ್ ಸ್ಕ್ವಾಡ್ ಕರ್ನಾಟಕದಲ್ಲಿ ಆಯ್ತು. ಇವತ್ತೆಲ್ಲಿದೆ? ಇವತ್ತೆಲ್ಲಿ ಕೆಲಸ ಮಾಡ್ತಾ ಇದೆ? ಯಾರಿಗೂ ಹೋಗಿ ಹೇಳ್ಕೊಳ್ಳೋಣ ಇವೆಲ್ಲ? ಯಾರಿಗೂ ಹೇಳಿದ್ರು ಕೂಡ ಒಂದು ಕಾರ್ಯಾಚರಣೆ ಆಗದಂತ ಸ್ಥಿತಿ ಬಂದಿದೆ. ಹೇಳಿದ್ನಲ್ಲ, ಬೆಂಗಳೂರಿನ ಕಮಿಷನರ್ ಅವರಿಗೆ ಹೇಳಿದ್ದಾಯ್ತು, ಅವರು ಜಾಯಿಂಟ್ ಕಮಿಷನರ್ ಅವ್ರಿಗೆ ಹೇಳಿದ್ದಾಯ್ತು. ಆದ್ರೆ ಇವತ್ತು ಬಂದಂತ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಎಲ್ಲ ಮುಚ್ಕೊಳ್ಳಿ, ಸಾಹೇಬ್ರು ಹೇಳಿದ್ದಾರೆ, ಇನ್ನು ಸ್ವಲ್ಪ ದಿವಸ ತನಕ ನೀವು ಕೆಲಸ ಮಾಡಬೇಡಿ ಅಂತ ಹೇಳಿ. ಇದಕ್ಕ ನಾವು ಹೋಗಿ ಇವ್ರ ಹತ್ರ ಅವಲತ್ಕೊಳ್ಳುವಂಥದ್ದು. ನಿಜವಾದ ನಾಗರಿಕನಾದ್ರೆ, ನಿಜವಾದ ಭಾರತೀಯನಾದ್ರೆ, ನಿಜವಾದ ಗಂಡಸೆ ಆದ್ರೆ, ನಿಜವಾದ ಮನುಷ್ಯನೇ ಆದ್ರೆ, ನಿಜವಾದ ಪೋಷಕನಾದ್ರೆ ರಕ್ತ ಕುದಿಯುತ್ತೆ. ಇವರನ್ನ ಬೀದಿಯಲ್ಲಿ ಇಟ್ಕೊಂಡು ಹೊಡೆದ ತಕ್ಷಣ ನಮ್ಮ ರಕ್ತ ತಣ್ಣಗಾಗಲ್ಲ. ಇದು ಅನಾಗರಿಕವಾದಂತ ಕೆಲಸ. ಬೀದಿಯಲ್ಲಿ ನಿಲ್ಸ್ಕೊಂಡು ಹೊಡ್ಕೊಂಡು ಹೋಗುವಂತ ಯಾರು ಕೇಳಲ್ಲ. ಅವ್ರಿಗೆ ನಾನು ಕರ್ಕೊಂಡೋಗಿ ಕಟಕಟೆಯಲ್ಲಿ ನಿಲ್ಸಿದ್ರೆ ನೇರ್ಗಂಬಕ್ಕೆ ನ್ಯಾಯಾಲಯ ತಾನೇ ಏರ್ಸುತ್ತೆ, ಅದು ಬೇರೆ ವಿಚಾರ. ಆದ್ರೆ ಅದರಿಂದ, ಆ ಕೆಲಸದಿಂದ ನಾವು ಸಬ್ಬಾಷ್ಗಿರಿಯನ್ನ ಕೊಡ್ಲಿಕ್ಕೆ ಬರೋದಿಲ್ಲ.
ಅದು ಅನಾಗರಿಕ, ಅದು ಕಾನೂನು ಬಾಹಿರ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಒಂದು ಮಟ್ಟವನ್ನು ತೋರಿಸ್ತಾ ಬರುತ್ತೆ, ನಮ್ಮ ತಿಳುವಳಿಕೆ ಮಟ್ಟವನ್ನು ತೋರಿಸ್ತಾ ಬರುತ್ತೆ. ಇದಿಷ್ಟನ್ನ ನಾನು ಹೇಳ್ತಾ, ಮೈಸೂರಿನಲ್ಲಿ ಶಾಲೆಗಳಲ್ಲಿ ಮಕ್ಕಳು ರವಾನೆಗೊಳಗಾಗ್ತಿರುವಂಥದ್ದನ್ನ ನಾವು ಈಗಾಗಲೇ CWCಗೂ ತಿಳಿಸಿದ್ದೇವೆ. ಅವರು ಹೇಳ್ತಾ ಇದ್ದಾರೆ ಕಾನೂನು ಸುವ್ಯವಸ್ಥೆ ಗಮನಕ್ಕೆ ತಂದಿದ್ದೀವಿ ಅಂತ. ಏನಾದ್ರೂ ಆಗಿರಲಿ, ಇವತ್ತಿಗೂ FIR ಆಗಲಿಲ್ಲ, ಏನಕ್ಕಾಗಲಿಲ್ಲ? ಇದರ ಒಂದು ಮೇಲ್ವಿಚಾರಣೆ ಮಾಡಬೇಕಾದವ್ರು ಯಾರು? ಹಾಗೇನಾದರೂ ನೀವು ವಿಳಂಬ ಮಾಡಿದ್ದಿದ್ರೆ ಖಂಡಿತವಾಗ್ಲೂ ಕಾನೂನು ನಿಮ್ಮ ಮೇಲೆಯೂ ಸವಾರಿ ಮಾಡಲೇಬೇಕಾಗ್ತದೆ. ಮಕ್ಕಳ ವಿಚಾರದಲ್ಲಿ, ಮಹಿಳೆಯರ ವಿಚಾರದಲ್ಲಿ ನಾವು ಝೀರೋ ಟಾಲರೆನ್ಸ್ ಅನ್ನ ಇಟ್ಕೊಳ್ಳೇಬೇಕು. ಒಂದು ಮಾಡರ್ನ್ ಸೊಸೈಟಿಯಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಕ್ಕಳ ವಿಚಾರದಲ್ಲಿ, ಮಹಿಳೆಯರ ವಿಚಾರದಲ್ಲಿ, ಯಾಕೆ ಅಂತಂದ್ರೆ ಇವರಿಬ್ಬರೇ ದೇಶವನ್ನ ಕಟ್ಕೊಡುವಂಥದ್ದು, ಕುಟುಂಬವನ್ನ ಕಟ್ಕೊಡುವಂಥದ್ದು, ಮಕ್ಕಳನ್ನು ಹಡ್ಕೊಡುವಂಥದ್ದು, ಈ ದೇಶಕ್ಕೆ ಭವಿಷ್ಯ ನಿರ್ಮಾಣ ಮಾಡಿಕೊಡುವಂಥದ್ದು. ಇದನ್ನ ಬಿಟ್ಟು ಎಲ್ಲೋ ಯಾವುದೋ ಒಂದು ವೇದಿಕೆಯಲ್ಲಿ ಗಿಡಕ್ಕೆ ನೀರು ಸುರ್ಕೊಂಡು ನೀವು ಪೋಸ್ಟ್ ಕೊಡ್ತೀರಾ, ಆಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀರಾ. 4 ಮಕ್ಕಳನ್ನ ಉಳಿಸ್ಲಿಕ್ಕೆ ಯೋಗ್ಯತೆಯನ್ನು ನಾವು ಇಟ್ಕೊಳ್ಬೇಕು. ನಾವು ಹಾಕಿರುವ ದಿರ್ಸಿಗೆ ಮರ್ಯಾದೆ ಕೊಡೋದಾದ್ರೆ, ನಾವು ಪಡೆಯುವ ಸಂಬಳಕ್ಕೆ, ನಾವು ಪಡೆಯುತ್ತಿರುವಂತಹ ಸವಲತ್ತುಗಳಿಗೆ ಮರ್ಯಾದೆ ಕೊಡೋದಾದ್ರೆ ಒಂದಿಷ್ಟು ಅಂಜಿಕೆ ಇರಬೇಕು. ಈ ಕೆಲಸವನ್ನ ಮಾಡಿ ನಮ್ಮ ರಕ್ತ ಏನಿದೆ ಅದು ಈ ಮಾತನ್ನ ಹೇಳಿಸ್ತಾ ಇದೆ. ನಿಮ್ಗಳಿಗೆ ಇನ್ಸಿಸ್ಟ್ ಮಾಡ್ತಾ ಇದ್ದೇನೆ, ಆಗ್ರಹಿಸ್ತಾ ಇದ್ದೇನೆ, ಈ ಕೆಲಸವನ್ನ ಮಾಡಲಿಕ್ಕೆ ನಿಮ್ಮ ಜೊತೆಯಲ್ಲಿ ನಾವು ಸದಾ ಸಿದ್ಧ ಇದ್ದೇವೆ. ಕೆಲಸವನ್ನ ಮಾಡಿ ತೋರಿಸಿ. ಇನ್ಫಾರ್ಮೇಶನ್ ಕೊಟ್ಟ ತಕ್ಷಣ ಒಳ್ಳೆ ಪಿಂಪ್ಗಳ ತರ ಅದನ್ನ ಇನ್ನೊಬ್ಬರಿಗೆ ರವಾನೆ ಮಾಡಿಬಿಡೋದಲ್ಲ. ಈ ಕೆಲಸವನ್ನು ಮಾಡಿದ್ದಾರೆ ಕೆಲವು ಅಧಿಕಾರಿಗಳು. ಇದು ನಿಮಗೆ ಶೋಭೆ ತರೋದಿಲ್ಲ, ಇದು ನಿಮ್ಮ ಮನೆಯನ್ನೂ ಕಾಯುವುದಿಲ್ಲ. ಇವತ್ತು ಎಲ್ಲೋ ಹಚ್ಚಿದ ಬೆಂಕಿ ನಿಮ್ಮ ಮನೆಯನ್ನ ಸುಡೋದಿಲ್ಲ ಅಂತ ಮಾತ್ರ ನಂಬೇಡಿ. ನಮಸ್ಕಾರ.